ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನಂಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಮತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಯಾವುದೇ ರೀಡಿಂಗ್ ಮಾಡಿದ್ರು ನಾನು ಹೇಳಿದ್ದೀನಿ, ಇದು ಎನರ್ಜೀಸ್ ಅಷ್ಟೇ. ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ, ಓಕೆನಾ? ಗೈಸ್, ಇವತ್ತಿನ ಟಾಪಿಕ್, ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಮೇಲೆ ಯಾವ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಫ್ರೆಂಡ್ಶಿಪ್ ಫೀಲಿಂಗೇ ಇದೆಯಾ, ಅಥವಾ ಅದು ಲವ್ ಕಡೆ ತಿರುಗ್ತಿದ್ಯಾ, ಅಥವಾ ಟ್ರೂ ಫ್ರೆಂಡಾ, ಬರೀ ಫ್ರೆಂಡಾ ಅಂತ ನೋಡೋಣ, ಓಕೆನಾ? ಇದನ್ನ ಯಾರೋ ನಂಗೆ ಕಾಮೆಂಟ್ ಮಾಡಿ ಕೇಳಿದ್ರು, ಸೊ ನಾನು ಈ ರೀಡಿಂಗ್ ಮಾಡ್ತಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ನ ನೆನೆಸ್ಕೊಳ್ಳಿ ಗೈಸ್. ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ಹೇಳ್ತೀನಿ. ಆಸ್ ಯೂಶುವಲ್ 2 ಫೈಲ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. 2 ಫೈಲಲ್ಲಿ ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಆ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ರೆಸೊನೇಟ್ ಆದರೆ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಗೈಸ್, ಆ ಫೈಲ್ನ ನೋಡಿ, ಪೂರ್ತಿ ನೋಡಿ, ಅವಾಗ ನಿಮಗೆ ಫುಲ್ ಮೆಸೇಜಸ್ ಸಿಗುತ್ತೆ, ಓಕೆನಾ? ಓಕೆ, ನನ್ನ ಫೈಲ್ 1 ಯಾರ್ಯಾರು ಚೂಸ್ ಮಾಡ್ಕೊಂಡಿದ್ದೀರೋ ಅವರ ಬೆಸ್ಟ್ ಫ್ರೆಂಡ್ ಅವ್ರ ಕಡೆ ಏನು ಫೀಲಿಂಗ್ಸ್ ಇದೆ ಅಂತ ನೋಡೋಣ, ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಹೇಳಿ ಫೈಲ್ 1 ಅವರ ಬೆಸ್ಟ್ ಫ್ರೆಂಡ್ ಫೀಲಿಂಗ್ಸ್ ಅವ್ರ ಮೇಲೆ ಏನಿದೆ ಅಂತ. ಓಕೆ, Work card, 10 of Cups, 3 of Swords. ಗೈಸ್, ಫೈಲ್ 1 ಪರ್ಸನ್ ಜಗಲ್ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ ಫ್ರೆಂಡ್ಶಿಪ್ ಲವ್ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಜಗಲ್ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಅವ್ರಿಗೆ ಬೇರೆ ವ್ಯಕ್ತಿ ಕ್ಲೋಸ್ ಆಗಿದ್ದಾರೆ. ಅವ್ರಿಗೆ ಅವ್ರ ಕಡೆಯಿಂದ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರ ಪ್ರೀವಿಯಸ್ ರಿಲೇಶನ್ಶಿಪ್ ಇರ್ಬೋದು, ಅವ್ರ ಕಡೆಯಿಂದ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ತುಂಬಾ ಬೇಜಾರಾಗಿದ್ದಾರೆ, ಸ್ಟಕ್ ಆಗಿದ್ದಾರೆ, ತುಂಬಾ ಪೇನ್ ಅಲ್ಲಿದ್ದಾರೆ. ನಿಮ್ ಜೊತೆ ಪ್ರೀತಿನೋ ಫ್ರೆಂಡ್ಶಿಪ್ ಅಂತ ಜಗಲ್ ಮಾಡ್ತಿದ್ದಾರೆ. ಅವ್ರಿಗಿನ್ನೂ ಕನ್ಫರ್ಮೇಶನ್ ಸಿಕ್ಕಿಲ್ಲ. ನೈಟ್ ಹೊತ್ತು ಗೈಸ್ ಅವ್ರು ಸರಿಯಾಗಿ ನಿದ್ರೆನೆ ಮಾಡ್ತಿಲ್ಲ. ಸ್ಟ್ರೆಸ್ ಅನ್ಸ್ತಿದೆ ಅವ್ರಿಗೆ ತುಂಬಾ. ಅವ್ರ ಬೆನ್ ಹಿಂದೆ ಗಾಸಿಪಿಂಗ್ ನಡೀತಿದೆ. ಅವರ ಹಿಂದಿನ ಬ್ರೇಕ್ ಇರ್ಬೋದು, ಹಾರ್ಟ್ ಬ್ರೇಕ್ ಇರ್ಬೋದು, ಅಥವಾ ನಿಮ್ ಜೊತೆ ಇರ್ಬೋದು, ಗಾಸಿಪಿಂಗ್ ನಡೀತಿದೆ. ಅದಕ್ಕೆ ಅವರು ಸ್ಟಕ್ ಆಗಿದ್ದಾರೆ. ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗಿನ್ನ. ನಿಮ್ ಮೇಲ್ ಯಾವ ಫೀಲಿಂಗ್ ಇದೆ ಅನ್ನೋ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರಿಗೆ. ಯೋಚನೆ ಮಾಡ್ತಿದ್ದಾರೆ, ಅನ್ಕ್ಲಿಯರ್ ಇದೆ ಅವ್ರಿಗೆ ಏನ್ ಏನ್ ಫೀಲಿಂಗ್ ಇದೆ ಅನ್ನೋದು ಗೈಸ್ ಇನ್ನ. ಓಕೆನಾ? ನೋಡಿ, ಅವರು ಹಿಂದೆ ತುಂಬಾ ಟವರ್ ಮೂಮೆಂಟ್ ಅನುಭವಿಸಿದ್ದಾರೆ. ಅವರು ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ಬೇರೆ ವ್ಯಕ್ತಿ ಕಡೆಯಿಂದ ಸಡನ್ ಆಗಿ ಅವ್ರು ಯಾರನ್ನ ತುಂಬಾ ನಂಬಿದ್ರು ಅವ್ರನ್ನ ಬಿಟ್ರೆ ಮಾಡಿದ್ದಾರೆ, ದೂಕಿದ್ದಾರೆ ಮೇಲಿಂದ. ಅವ್ರು ಅನ್ಕೊಂಡೇ ಇರಲ್ಲ, ಆ ಟೈಮಲ್ಲಿ ಅವ್ರನ್ನ ಬಿಟ್ಟು ಹೋಗಿದ್ದಾರೆ. ಹಾರ್ಟ್ ಬ್ರೇಕ್ ತುಂಬಾ ಜೋರಾಗಿ ಆಗಿದೆ. ಸೊ ನಿಮ್ ಜೊತೆ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ನನ್ಗೆ ಯಾಕೆ ಹಿಂಗ್ ಫೀಲ್ ಆಗ್ತಿದೆ ಅಂತ ತುಂಬಾ ರಾತ್ರಿ ಅವ್ರಿಗೆ ನಿದ್ರೆ ಬರ್ತಿಲ್ಲ, ಯೋಚನೆ ಮಾಡ್ತಿದ್ದಾರೆ. ಇನ್ನು ಕರೆಕ್ಟ್ ಡಿಸಿಷನ್ ಬಂದಿಲ್ಲ. ಏನಿರ್ಬೋದು ಅಂತ ಅವ್ರಿಗೂ ಗೊತ್ತಿಲ್ಲ ಗೈಸ್, ಫ್ರೆಂಡ್ಶಿಪ್ ಲವ್ ಅಂತ, ಓಕೆನಾ? ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರ ಫ್ಯಾಮಿಲಿ ಏನ್ ಹೇಳುತ್ತೆ ಆ ಕೇಳೋಣ ಅಂತ ಅನ್ಕೋತಾ ಇದ್ದಾರೆ. ಅವ್ರ ಫ್ಯಾಮಿಲಿಗೆ ಡಿಸಿಷನ್ ಬಿಡೋಣ ಅಂತ ಅನ್ಕೋತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅವ್ರಿಗೆ. ಅವ್ರ ಮದ್ವೆ ಡಿಸಿಷನ್ ಅವ್ರ ಫ್ಯಾಮಿಲಿಗೆ ಬಿಡ್ಬೇಕು ಅಂತ ಅನ್ಕೋತಾ ಇದ್ದಾರೆ.
ನಿಮ್ ಜೊತೆ ಮದ್ವೆ ಆದ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊತಾ ಇದಾರೆ. ಬಟ್ ಇನ್ನು ಕ್ಲಾರಿಟಿಗ್ ಬಂದಿಲ್ಲ. ಓಕೆನಾ? ನಿಮ್ ಜೊತೆ ಮದ್ವೆ ಆದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಇನ್ನೂ ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಇಸ್ ಇಟ್ ಫ್ರೆಂಡ್ಶಿಪ್ ಆರ್ ಇಸ್ ಇಟ್ ಲವ್ ಅಂತ ಗೈಸ್ ಜಗಲ್ ಮಾಡ್ತಿದ್ದಾರೆ. ಜಗ್ಲಿಂಗ್ ಫೀಲಿಂಗ್ಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಕ್ಲಾರಿಟಿ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಟಿ ಕೊಡಿ. ಫೈಲ್ 1, ಕ್ವೀನ್ ಆಫ್ ಸ್ಪೋರ್ಟ್ಸ್, ದಿ ಹೇರೋಫಿನ್. ಓಕೆ, ಸರಿ. ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, 2 ಆಫ್ ಕಪ್ಸ್. ಓಕೆ ಗೈಸ್, ನಿಮ್ಮ ಪರ್ಸನ್ಗೆ ಗೈಸ್ ಅವರು ಸಿಂಹ ತರ ತೋರ್ಸ್ಕೋತಾರ ಆಚೆ. ಬಟ್ ಅವರು ಸಿಂಹ ತರ ಇಲ್ಲ. ನಿಮ್ ನಿಮ್ಗೆ ಅವ್ರ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಡು ಅಪ್ರೋಚ್ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಥರ್ಡ್ ಪಾರ್ಟಿ ಕಾಣಿಸ್ತಿದೆ. ಬೇರೆ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅನ್ಸುತ್ತೆ. ಬಟ್ ನಿಮ್ನ ಅಪ್ರೋಚ್ ಮಾಡಕ್ ತುಂಬಾ ಭಯ ಪಟ್ಕೊತಾರೆ. ಅವ್ರಿಗೆ ಸ್ಟ್ರೆಂತ್ ಇಲ್ಲ. ನಿಮ್ ಕಂಡ್ರೆ ತುಂಬಾ ಇಷ್ಟ. ನೀವ್ ಅವ್ರಿಗೆ ದೇವತೆ ತರ ಫೀಲ್ ಆಗ್ತೀರಾ. ಏಂಜಲಿಕ್ ಆರ ಇದೆ ನಿಮ್ಗೆ. ನಿಮ್ಗೆ ಅದ್ ಗೊತ್ತಾಗಿರೋದಕ್ಕೆ ನೀವ್ ಈ ವಿಡಿಯೋಗ್ ಬಂದಿರೋದು. ನಿಮ್ಗೆ ಸ್ವಲ್ಪ ಅವ್ರ ಫೀಲಿಂಗ್ಸ್ ಬಗ್ಗೆ ಗೊತ್ತಾಗಿದೆ. ನಿಮ್ ಇಂಟ್ಯೂಷನ್ಸ್ ಹೇಳಿದೆ. ನಿಮ್ ಕಾನ್ಫಿಡೆನ್ಸು, ನೀವು ವರ್ಕ್ ಮಾಡೋ ರೀತಿ ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ನೀವು ಡಿಸಿಷನ್ಸ್ ತಗೊಳ್ಳೋ ರೀತಿ ತುಂಬಾ ಇಷ್ಟ. ನೀವು ಕೇರ್ ಮಾಡೋ ರೀತಿ ತುಂಬಾ ನರ್ಚರಿಂಗ್ ಇದ್ದೀರಾ. ಬಟ್ ಇವ್ರು ಸ್ವಲ್ಪ ಟ್ರೆಡಿಷನಲ್ ಫ್ಯಾಮಿಲಿ ಅನ್ಸುತ್ತೆ ಇವ್ರದ್ದು. ಇವ್ರ ಯೋಚನೆಗಳು ಟ್ರೆಡಿಷನಲ್ ಆಗೇ ಇದೆ. ಈಗ ತಾನೇ ಬ್ರೇಕಪ್ ಆಗಿದೆ, ಬೇರೆ ರಿಲೇಶನ್ಶಿಪ್ ಅಲ್ಲಿ ಬಂದಿದ್ದೀನಿ, ಈಗ ಸಡನ್ ಆಗಿ ಹಿಂಗ್ ಹೋದ್ರೆ ಸೊಸೈಟಿ ಏನ್ ಅನ್ಕೊಳತ್ತೆ, ಫ್ರೆಂಡ್ ಸರ್ಕಲ್ ಏನ್ ಅನ್ಕೊಳತ್ತೆ, ಸಮಾಜ ಏನ್ ಅನ್ಕೊಳತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾರೆ ಗೈಸ್ ಇವ್ರು. ತುಂಬಾ ಕನ್ಸರ್ವೇಟಿವ್ ಇದಾರೆ ನಿಮ್ ಪರ್ಸನ್. ಮಾತಾಡಲ್ಲ ಜಾಸ್ತಿ, ಓಪನ್ ಅಪ್ ಆಗಲ್ಲ. ಅವ್ರ ಫೀಲಿಂಗ್ಸ್ ಹೇಳ್ಕೊಳಲ್ಲ ನಿಮ್ ಹತ್ರ. ಟೀಚರ್ ಪ್ರೊಫೆಷನಲ್ ಇರ್ಬೋದು ಸ್ವಲ್ಪ ಜನ ನನ್ ವಿಡಿಯೋ ನೋಡ್ತಿರೋರು. ನೀವ್ ಅವ್ರ ಪ್ರಾಬ್ಲಮ್ಸ್ ನ ಮುಂಚೆ ಸಾಲ್ವ್ ಮಾಡ್ಕೊಟ್ಟಿದ್ದೀರಾ. ಬಟ್ ಅವರು ತುಂಬಾ ಸೊಸೈಟಿ, ಫ್ಯಾಮಿಲಿ ತುಂಬಾ ಯೋಚನೆ ಮಾಡ್ತಾರೆ ಗೈಸ್. ಸೊಸೈಟಿ, ಫ್ಯಾಮಿಲಿ ತುಂಬಾ ಯೋಚನೆ ಮಾಡ್ತಾರೆ. ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊಸೈಟಿಗೆ, ಫ್ಯಾಮಿಲಿಗೆ. ಅವ್ರೇನ್ ಅನ್ಕೊಬಿಡ್ತಾರೋ, ಇವ್ರೇನ್ ಅನ್ಕೊಬಿಡ್ತಾರೋ ಅಂತ ತುಂಬಾ ಇದೆ. ತುಂಬಾ ಟ್ರೆಡಿಷನಲ್ ಆಗಿ ಥಿಂಕ್ ಮಾಡ್ತಾರೆ. ತುಂಬಾ ಪ್ರಿನ್ಸಿಪಲ್ಸ್ ಇಟ್ಕೊಂಡಿದ್ದಾರೆ ಗೈಸ್ ನಿಮ್ ಪರ್ಸನ್ ಅವ್ರ ಜೀವನದಲ್ಲಿ. ತುಂಬಾ ಪ್ರಿನ್ಸಿಪಲ್ಸ್ ಇದೆ. ಅವ್ರ ಲೈಫ್ ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಆ ತರ ಇದೆ ಅವ್ರದ್ದು. ಅವರ ಹಿಂದಿನ ಪಾರ್ಟಿ ಏನ್ ಥರ್ಡ್ ಪಾರ್ಟಿ ಇದ್ದಾರೆ ಅವ್ರ ಜೊತೆ ತುಂಬಾ ಆರ್ಗ್ಯುಮೆಂಟ್ಸ್ ಆಗಿದೆ ಅವ್ರಿಗೆ ಮುಂಚೆ. ಅವ್ರು ತುಂಬಾ ಲಾಯಲ್ ಆಗಿದ್ರು ಅನ್ಸುತ್ತೆ ಅವ್ರ ಮುಂಚೆ ಇಷ್ಟಪಟ್ಟಿರೋರು. ಬಟ್ ಈಗಿಲ್ಲ ಅದು, ಆ ರಿಲೇಶನ್ಶಿಪ್ ಇಲ್ಲ. ತುಂಬಾ ನೋವು ಅನುಭವಿಸಿದ್ದಾರೆ. ಅವರ ಮುಂಚಿನ ಪಾರ್ಟ್ನರ್ ಅಥವಾ ಅವ್ರು ಯಾರನ್ನ ಇಷ್ಟಪಟ್ಟಿದ್ರು ಅವ್ರು ತುಂಬಾ ಬಾಸಿ ಅನ್ಸುತ್ತೆ. ಅದೆಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ. ನೀವು ನೋಡಿ, ಏಂಜಲಿಕ್ ವೈಬ್ಸ್ ಕೊಡ್ತೀರಾ ಅವ್ರಿಗೆ. ತುಂಬಾ ಇಮ್ಯಾಜಿನ್ ಮಾಡ್ಕೋತಾರೆ ಸಿಚುವೇಶನ್, ಓವರ್ ಥಿಂಕ್ ಮಾಡ್ಕೊಳ್ಳೋದು, ಕಮ್ಯುನಿಕೇಶನ್ ಮಾಡಲ್ಲ. ಈಗ ಏನೋ ಅನ್ನಿಸ್ತಿದೆ ಅಂದ್ರೆ ಅದನ್ನ ನಿಮ್ಗೆ ಹೇಳ್ಕೊಳಲ್ಲ. ಅವ್ರವ್ರೇ ಯೋಚನೆ ಮಾಡ್ಕೊಳ್ಳೋದು, ಅವ್ರವ್ರೇ ಇಮ್ಯಾಜಿನ್, ಹಿಂಗಾದ್ರೆ ಹೆಂಗೆ, ಮದ್ವೆ ಆದ್ರೆ ಹೆಂಗೆ, ಹಿಂಗಾದ್ರೆ ಹೆಂಗೆ ಅಂತ ಯೋಚನೆಗಳು ತುಂಬಾ ತಲೆಲೇ ನಡೀತಾ ಇದೆ ಅವ್ರಿಗೆ. ಅದನ್ನ ಆಚೆ ಎಕ್ಸ್ಪ್ರೆಸ್ ಮಾಡಲ್ಲ ಅವರು, ಮಾಡಲ್ಲ. ಭಯ ಇದೆ ಗೈಸ್, ಆ ಸ್ಟ್ರೆಂತ್ ಇಲ್ಲ. ಅದನ್ನ ಎಕ್ಸ್ಪ್ರೆಸ್ ಮಾಡೋ ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ ನನ್ಗೆ. ನೋಡಿ, 2 ಆಫ್ ಕಪ್ಸ್. ನೀವೆಷ್ಟು ಕೇರ್ ಮಾಡ್ತೀರಾ, ಎಷ್ಟು ನೀವು ಅಟೆನ್ಷನ್ ಕೊಡ್ತೀರಾ, ಅವರು ನಿಮ್ಗೆ ಅಷ್ಟೇ ಅಟೆನ್ಷನ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಲವರ್ಸ್ ಕಾರ್ಡ್ ಬಂದಿದೆ. ಪ್ರೀತಿ ಮಾಡ್ತಾರೆ, ಪ್ರೀತಿ ಇದೆ ಗೈಸ್ ನಿಮ್ ಮೇಲೆ ಅವ್ರಿಗೆ. ಫ್ರೆಂಡ್ಶಿಪ್ ಅಲ್ಲೇ ಇಲ್ಲ ಅದು, ಪ್ರೀತಿ ಕನ್ವರ್ಟ್ ಆಗಿದೆ. ಬಟ್ ಅವ್ರ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಬಿಕಾಸ್ ಅವ್ರ ಹಿಂದೆ ಅನುಭವಿಸಿರೋದು.
ಅವ್ರಿಗೆ ಥಾಟ್ಸ್ ಬರುತ್ತೆ, ಮದ್ವೆ ಆದ್ರೆ ಚೆನ್ನಾಗಿರ್ತೀವಿ, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು, ಅವ್ರು ನಾನು ಎಷ್ಟು ಇಷ್ಟಪಡ್ತಾರೆ ನಾನು ಅಷ್ಟು ಇಷ್ಟಪಡ್ಬೇಕು ಅಂತ ಅನ್ಕೋತಿದ್ದಾರೆ. ತುಂಬಾ ಎಮೋಷನ್ಸ್ ಇದೆ, ಬಟ್ ಶೋ ಮಾಡಲ್ಲ. ತುಂಬಾ ಸಮಾಜ ಫ್ಯಾಮಿಲಿಗೆಲ್ಲ ಎದುರುತ್ತಾರೆ. ಡಿಸಿಷನ್ ಅವ್ರ ಲೈಫಲ್ಲಿ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ, ಆ ಪ್ರಿನ್ಸಿಪಲ್ಸ್ಗೆ ಸೂಟ್ ಆಗ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ ಈ ಫೀಲಿಂಗ್ಸ್. ಸೊ ಅದನ್ನ ಅವ್ರು ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಅವರ ಪ್ರಿನ್ಸಿಪಲ್ಸ್ ಅವ್ರು ಹೆಂಗಿರ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೆ ಈ ಸಿಚುವೇಶನ್ ನಿಮ್ ಜೊತೆ ರಿಲೇಶನ್ಶಿಪ್ ಮ್ಯಾಚ್ ಆಗ್ತಿಲ್ಲ. ಸೊ ಅವ್ರು ಇನ್ನೂ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಲವ್ ಅಂತೂ ಇದೆ ಗೈಸ್, ಲವ್ ಅಂತೂ ಇದೆ. ನಿಮ್ನ ಅವ್ರ ಏಂಜಲ್ ತರ ನೋಡ್ತಾರೆ, ನೀವು ಏಂಜಲ್ ತರ ಅವ್ರ ಲೈಫಲ್ಲಿ ಇದ್ದೀರ. ನಿಮ್ಮಿಬ್ರು ಬಾಂಡಿಂಗ್ ಅವ್ರಿಗೆ ತುಂಬಾ ಇಷ್ಟ. ನಿಮ್ಮಿಬ್ರ ಮಧ್ಯೆ ಏನ್ ಈ ಫ್ರೆಂಡ್ಶಿಪ್, ಬೆಸ್ಟ್ ಫ್ರೆಂಡ್ ಬಾಂಡ್ ಇದೆ, ಅದು ಅವ್ರಿಗೆ ತುಂಬಾ ಇಷ್ಟ. ನಿಮ್ನ ಒಂದು ಏಂಜಲ್ ಸ್ಥಾನ ಕೊಟ್ಟಿದ್ದಾರೆ ಅವ್ರು. ಮತ್ತೆ ನಿಮ್ ಮೇಲೆ ಅಡಿಕ್ಟು ಆಗಿದ್ದಾರೆ ಅವರು. ನಿಮ್ ಜೊತೆ ಮಾತಾಡ್ತಾ ಇದ್ರೆ ಆಗಲ್ಲ ಅವ್ರಿಗೆ, ಮಾತಾಡ್ಬೇಕು ಅಂತ ಅನ್ಸ್ತಿರುತ್ತೆ, ನಿಮ್ನ ಮೀಟ್ ಮಾಡ್ಬೇಕು ಅಂತ ಅನ್ಸ್ತಿರುತ್ತೆ. ನಿಮ್ ಜೊತೆ ಏನೇ ಜಗಳ ಆದ್ರೂ ಮತ್ತೆ ಸರಿ ಹೋಗ್ಬಿಡ್ತಾರೆ, ಇಷ್ಟಪಡ್ತಾರೆ ನಿಮ್ಗೆ. ಅಟ್ರಾಕ್ಷನ್ ಇದೆ ಗೈಸ್, ನಿಮ್ ಮೇಲೆ ತುಂಬಾ ಅಟ್ರಾಕ್ಷನ್ ಇದೆ. ನಿಮ್ಗೆ ಗಿಫ್ಟ್ಸ್ ಕೊಡ್ಬೇಕು, ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು, ಈ ಕನೆಕ್ಷನ್ ಉಳಿಸ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಇದೆ. ಲವ್ ಫೀಲಿಂಗ್ ಇದೆ, ಬಟ್ ಅವ್ರ ಅದನ್ನ ಶೋ ಮಾಡಲ್ಲ, ತೋರ್ಸ್ಕೊಳಲ್ಲ. ಯಾಕಂದ್ರೆ ಅವರೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಆ ಫೀಲಿಂಗ್ ಲವ್ವಾ ಅಂತ. ಯಾಕಂದ್ರೆ ಆಲ್ರೆಡಿ ಅವ್ರ ಟವರ್ ಮೂಮೆಂಟ್, ಹಾರ್ಟ್ ಬ್ರೇಕ್ ಎಲ್ಲ ಅನುಭವಿಸಿದಾರಲ್ವಾ. ಸೊ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಗೈಸ್. ಮತ್ತೆ ತುಂಬಾ ಆರ್ಥೋಡಾಕ್ಸ್, ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ ಇರ್ಬೋದು ಅವ್ರದ್ದು. ಅವ್ರ ಥಿಂಕಿಂಗ್ ತುಂಬಾ ಟ್ರೆಡಿಷನಲ್ ಇರ್ಬೋದು. ಸೊ ಸಡನ್ ಆಗಿ ಈ ತರ ಎಲ್ಲ ಫೀಲಿಂಗ್ಸ್ ಅವರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಬರ್ತಿದೆ ಅವ್ರಿಗೆ, ತುಂಬಾ ಪ್ರೀತಿ ಫೀಲಿಂಗ್ಸ್ ಬರ್ತಿದೆ, ಬಟ್ ಅದನ್ನ ಅವರು ಎಕ್ಸೆಪ್ಟ್ ಮಾಡ್ಕೊಳಲ್ಲ, ತೋರ್ಸ್ಕೊಳ್ಳೋದು ಇಲ್ಲ ಗೈಸ್. ಯಾಕಂದ್ರೆ ಅವ್ರಿಗೆ ಸೊಸೈಟಿ ಅಥವಾ ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರಗಳ್ದೆಲ್ಲ ಭಯ ಇದೆ. ಸೊ ಶೋ ಮಾಡಲ್ಲ. ಓಕೆನಾ? ನಿಮ್ಮ ಪರ್ಸನ್ ಕಡೆಯಿಂದ ಫೈಲ್ 1 ನಿಮ್ಗೆ ಏನ್ ಮೆಸೇಜಸ್ ಇದೆ, ಅವ್ರು ನಿಮ್ಗೆ ಹೇಳ್ಕೊಳ್ದೇ ಇರೋವಂತ ಲವ್ ಮೆಸೇಜಸ್. ಸ್ಕೇರ್ಡ್ ಆಫ್ ರಿಜೆಕ್ಷನ್. ನೋಡಿ, ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ ಅಂತ ಎದುರ್ಕತ್ತವ್ರೆ. ಅದ್ ಬಂದಿದೆ ತುಂಬಾ. ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಅವ್ರು ಅನ್ಕೊಂಡಿದಾರೆ ಅವ್ರಿಗೆ ಮಾತ್ರ ಫೀಲ್ ಇದೆ, ಲವ್ ಫೀಲ್ ಬಂದಿದೆ, ಫ್ರೆಂಡ್ಶಿಪ್ನು ಕಳ್ಕೊಬಿಡ್ತೀನಲ್ಲ ಅಂತ ಎದುರ್ಕೊತಾ ಇದ್ದಾರೆ. ನಿಮ್ ಜೊತೆ ಇರೋ ಫ್ರೆಂಡ್ಶಿಪ್, ನಿಮ್ ಜೊತೆ ಇರೋ ಬಾಂಡ್ ತುಂಬಾ ಸ್ಪೆಷಲ್ ಬಾಂಡ್, ಅದನ್ನ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ ಗೈಸ್. ನೋಡಿ, ಡೌಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅವ್ರ ಫೀಲಿಂಗ್ಸ್ ನಿಮ್ ಮೇಲೆ ಏನಿದೆ ಅದನ್ನ ಡೌಟ್ ಪಡ್ಬೇಡಿ ಅಂತ ಕೇಳ್ಕೊತಾ ಇದ್ದಾರೆ. ನೀವು ತುಂಬಾ ಸರಿ ಡೌಟ್ ಮಾಡಿರ್ಬೇಕು ಫ್ರೆಂಡ್ಶಿಪ್ ಬಗ್ಗೆ. ಟ್ರೂ ಫ್ರೆಂಡ್ಸಾ, ಫ್ರೆಂಡ್ಶಿಪ್ ಈ ರಿಲೇಶನ್ಶಿಪ್ ಅಲ್ಲಿ ಅವರು ಎಫರ್ಟ್ ಆಗ್ತಿದಾರ ಇಲ್ವಾ ಅಂತ ನಿಮ್ಗೆ ಡೌಟ್ಸ್ ಇರ್ಬೋದು. ಬಟ್ ಡೌಟ್ ಪಡ್ಬೇಡಿ, ಅವರು ನಿಮ್ ಕನೆಕ್ಷನ್ ನಿಮ್ಗಿಂತ ಜಾಸ್ತಿ ಇಷ್ಟ ಅವ್ರಿಗೆ, ಡಿಪೆಂಡ್ ಆಗಿದ್ದಾರೆ. ಡೌಟ್ ಮಾಡಬೇಡಿ ಅಂತ ಕೇಳ್ಕೊತಿದ್ದಾರೆ. ನೋಡಿ, ಹೇಳ್ತಿದ್ದಾರೆ ಕನ್ಫರ್ಮೇಶನ್, ನಾನ್ ನಿನ್ನೆ ಪ್ರೀತಿಸೋದು ಅಂತ ಹೇಳ್ತಿದ್ದಾರೆ ಗೈಸ್. ಹೇಳ್ಕೊತಾ ಇಲ್ಲ ಅಷ್ಟೇ, ಅವ್ರ ಹಿಡನ್ ಫೀಲಿಂಗ್ಸ್ ಮೆಸೇಜಸ್ ಇವೆಲ್ಲ. ನಿಮ್ಮನ್ನ ಮುಟ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಐ ವಾಂಟ್ ಟು ಟಚ್ ಯು. ಪ್ಯಾಷನೇಟ್ ಎನರ್ಜಿ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಗೈಸ್. ತುಂಬಾ ಹೈಡ್ ಮಾಡ್ತಿದ್ದಾರೆ, ಸಮಾಜಕ್ಕೆ ಎದುರ್ಕೋತಿದ್ದಾರೆ, ಫ್ಯಾಮಿಲಿಗೆ ಎದುರ್ಕೋತಿದ್ದಾರೆ. ಮತ್ತೆ ಅವ್ರ ಎಥಿಕ್ಸ್ ನ ದಾಟಕ್ ಇಷ್ಟ ಇಲ್ಲ, ಅವ್ರ ಎಥಿಕ್ಸ್ ನ ಮೀರಿ ಡಿಸಿಷನ್ ತಗೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಗೈಸ್. ಓಕೆನಾ? ಮತ್ತೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ. ಯೂನಿವರ್ಸ್ ಕಡೆಯಿಂದ ಫೈಲ್ 1 ಏನ್ ಗೈಡೆನ್ಸ್ ಇದೆ. ನೀವು ನಿಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ದೇವ್ರು, ಯೂನಿವರ್ಸ್. ಯಾಕಂದ್ರೆ ನೀವು ಸ್ಪೆಷಲ್, ಪ್ರತಿಯೊಬ್ರು ಅವ್ರವ್ರ ಸ್ಪೆಷಲ್. ನೀವು ಯಾರನ್ನೂ ಕಂಪೇರ್ ಮಾಡ್ಕೋಬೇಡಿ. ನೀವು ಕಂಪೇರ್ ಮಾಡ್ಕೊಂಡ್ರೆ ಲೈಫಲ್ಲಿ ಸಕ್ಸಸ್ ಸಿಗೋದು ಲೇಟ್ ಆಗುತ್ತೆ. ನೀವು ಯಾರ ಜೊತೆನೂ ನಿಮ್ನ ನೀವು ಕಂಪೇರ್ ಮಾಡ್ಕೋಬೇಡಿ. ಯು ಆರ್ ಬೆಸ್ಟ್, ಯು ಆರ್ ಬೆಸ್ಟ್ ಇನ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಈಗ ನಿಮ್ ಪರ್ಸನ್ ಥಾಟ್ಸೇ ನೋಡ್ಲಿಲ್ವಾ, ನಿಮ್ನ ಏಂಜಲ್ ತರ ನೋಡ್ತಾರೆ ಅವರು. ಓಕೆ, ನೀವು ನಿಮ್ಗೆ ಹೆಚ್ಚು, ಅವ್ರಿಗೆ ನೀವು ಹೆಚ್ಚಿದ್ದೀರಾ.
ನೀವು ಬೇರೆಯವ್ರಿಗೆ ಯಾರಿಗೂ ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಯೂನಿವರ್ಸ್ ಹೇಳ್ತಿದಾರೆ. ನಿಮ್ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ನಿಮ್ಗೆ ಏನ್ ಹೇಳ್ಬೇಕು ಅನ್ಕೋತಿದ್ರು ಹೇಳಿದ್ರೆ. ಕಾಫಿ ಕಪ್, ಅವ್ರು ನಿಮ್ ಕಾಫಿ ಕರ್ಕೊಂಡು ಹೋಗ್ಬೇಕು ಅನ್ಕೋತಿದ್ದಾರೆ. ಮತ್ತೆ ಬಿಲ್ಡಿಂಗ್ ಫ್ರೆಂಡ್ಶಿಪ್, ಇನ್ನೂ ಫ್ರೆಂಡ್ಶಿಪ್ ನ ಸ್ಟ್ರಾಂಗ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಶಿಪ್ ಕಾರ್ಡೇ ಬಂತು. ಅವರು ಆಕ್ಚುಲಿ ಈ ಫೀಲಿಂಗ್ಸ್ನೆಲ್ಲ ಹೈಡ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಸೊಸೈಟಿ, ಫ್ಯಾಮಿಲಿ. ಅವ್ರಿಗೆ ಏನೇನು ಅವರ ವ್ಯಕ್ತಿತ್ವನೇ ಹಾಗೆ. ಅವ್ರೇನೋ ಒಂದಷ್ಟು ಅವ್ರ ಲೈಫಲ್ಲಿ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಗೋಲ್ಸ್ ಇಟ್ಕೊಂಡಿದಾರಲ್ಲ, ಅದಕ್ಕೆ ಇದು ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಹೈಡ್ ಮಾಡಿದ್ದಾರೆ. ಅವರು ಈ ಫ್ರೆಂಡ್ಶಿಪ್ ನ ಇನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಮ್ ಜೊತೆ ಕಾಫಿಗೆ ಹೋಗ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅನ್ನೋದು ತುಂಬಾ ಇಷ್ಟ ಇದೆ ಅವ್ರಿಗೆ. ಓಕೆನಾ? ಪ್ರೊಡಕ್ಷನ್ ತುಂಬಾ ಅಟ್ರಾಕ್ಷನ್ ಇದೆ ನಿಮ್ ಬಗ್ಗೆ, ನಿಮ್ ಕಡೆ. ನಿಮ್ ಜೊತೆ ಡೇಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೋಡಿ ಥರ್ಡ್ ಪಾರ್ಟಿ, ಇದು ಥರ್ಡ್ ಪಾರ್ಟಿ ಟೆಂಪ್ಟ್ ಮಾಡ್ತಿದಾರೆ ಅವ್ರನ್ನ. ಥರ್ಡ್ ಪಾರ್ಟಿ ಇನ್ನೂ ಅಟ್ರಾಕ್ಟ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಓಕೆ, ಅವ್ರಿಗೆ ಎಷ್ಟೇ ನೋವು ಕೊಟ್ಟಿದ್ರು ಥರ್ಡ್ ಪಾರ್ಟಿ ಇನ್ನೂ ಅವ್ರ ಲೈಫ್ ಇಂದ ಫುಲ್ ಹೋಗಿಲ್ಲ, ಅಥವಾ ಇವ್ರಿಗೆ ಅವ್ರನ್ನ ಮರೆಯಕ್ ಇನ್ನೂ ಆಗ್ತಿಲ್ಲ. ಅದಕ್ಕೆ ನಿಮ್ಗೇನು ಓಪನ್ ಅಪ್ ಆಗ್ತಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೆ. ದಿ ರನ್ನರ್ ನೋಡಿ, ಅವ್ರಿಗೆ ನಿಮ್ ಜೊತೆ ಇರೋ ಬಾಂಡು ಇಂಟಿಮೆಸಿ ನೋಡಿ ಓಡೋಟೋಗ್ತಾರೆ, ಶೋ ಮಾಡಕ್ಕಾಗ್ದೇನೆ. ಓಕೆನಾ? ಓಡೋಟೋಗ್ತಾರೆ. ಯಾಕೆ ಬಂದು ಹೋಗಿ ಮಾಡ್ತಾರೆ ಅಂದ್ರೆ ಅದೇ ಕಾರಣ. ಅವ್ರಿಗೆ ಯಾವಾಗ ಇಂಟೆನ್ಸಿಟಿ ಫೀಲ್ ಆಗುತ್ತೆ ಅದನ್ನ ತೋರ್ಸ್ಕೊಳಕ್ ಆಗಲ್ವಲ್ಲ, ಯಾಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರ ಲೈಫಲ್ಲಿ ಆಲ್ರೆಡಿ ಇತ್ತನ್ಸುತ್ತೆ. ಸೊ ಓಡೋಟೋಗ್ತಾರೆ. ಪಾರ್ಟಿ, ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಹ್ಯಾಪಿಯಾಗಿ ಟೈಮ್ ವಿತ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಶಿಪ್ ಅಲ್ಲಿ ನಿಮ್ನ ನೋಡಕ್ ಜಾಸ್ತಿ ಇಷ್ಟಪಡ್ತಾರೆ ಅವರು ಗೈಸ್, ಲವ್ಗಿಂತ. ಅವ್ರಿಗಿದೆ ಥಾಟ್ಸ್ ಬಂದ್ ಹೋಗಿದೆ, ನಿಮ್ ಬಿಟ್ಟಿರಕ್ ಆಗಲ್ಲ. ಅವ್ರಿಗೆ ತುಂಬಾ ಅಟ್ರಾಕ್ಷನ್ ಇದೆ, ಬಟ್ ಥರ್ಡ್ ಪಾರ್ಟಿ ಅವ್ರ ತಲೆಯಲ್ಲಿ ಇನ್ನ ಇದ್ದಾರೆ. ಸೊ ನಿಮ್ನ ಆಸ್ ಎ ಗುಡ್ ಫ್ರೆಂಡ್, ಆಸ್ ಎ ಬೆಸ್ಟ್ ಫ್ರೆಂಡ್, ಇನ್ನು ನಿಮ್ಮಿಬ್ರ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಈ ಫೀಲಿಂಗ್ಸ್ ನ ಅವಾಯ್ಡ್ ಮಾಡಕ್ ಓಡೋಗ್ತಾರೆ. ಅವ್ರಿಗೆ ಫಿಸಿಕಲ್ ಅಟ್ರಾಕ್ಷನ್ ಇದೆ ನಿಮ್ ಮೇಲೆ, ಅದನ್ನ ಅವಾಯ್ಡ್ ಮಾಡಕ್ ಓಡೋಗ್ತಾರೆ ಅಷ್ಟೆ. ಓಕೆನಾ? ಮತ್ತೆ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ಅವ್ರು ನಿಮ್ಗೆ? ಲವ್ ಇಲ್ಲ, ಯಾವ ಸಾಂಗ್ ನ ನಿಮ್ಗೆ ಹೇಳ್ಬಹುದು, ಲವ್ ಎಕ್ಸ್ಪ್ರೆಸ್ ಮಾಡ್ಕೋಬಹುದು. ಯುಗ ಯುಗಗಳೇ ಸಾಗಲಿ ನನ್ನ ಪ್ರೀತಿ ಶಾಶ್ವತ ಅಂತ ಬಂದಿದೆ. ಅವರು ನಿಮ್ನ ಆಸ್ ಎ ಫ್ರೆಂಡ್ ಆಗಿ ಇದ್ರೂನು ಲೈಫ್ ಲಾಂಗ್ ನೀವ್ ಅವ್ರ ಜೊತೆ ಇರ್ಬೇಕು ಅಂತ ಅನ್ಕೋತಿದ್ದಾರೆ. ಇನ್ನು ಅವರು ಲವ್ ಫೀಲಿಂಗ್ಸ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ, ಅವರು ಕನ್ಫರ್ಮ್ ಆಗ್ತಾ ಇಲ್ಲ. ಅದಕ್ಕೆ ಇನ್ನು ನಿಮ್ನ ಪ್ರಪೋಸ್ ಮಾಡ್ಬೇಕಾವೆಲ್ಲ ಓಡೋಗ್ತಾ ಇದಾರೆ ಆ ಫೀಲಿಂಗ್ ಇಂದ ಅವ್ರ ಆಚೆ. ಯಾಕಂದ್ರೆ ಅವ್ರು ನಿಮ್ ಕಳ್ಕೊಳಕ್ ಇಷ್ಟ ಇಲ್ಲ ನಿಮ್ನ. ರಿಜೆಕ್ಟ್ ಮಾಡ್ಬಿಟ್ರೆ ಫ್ರೆಂಡ್ಶಿಪ್ ಕಳ್ಕೊಬಿಡ್ತೀನಿ ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ನೀವ್ ಲೈಫ್ ಲಾಂಗ್ ಇರ್ಬೇಕು. ಅವ್ರಿಗೆ ಪ್ರಪೋಸ್ ಮಾಡಿ ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಇಂಥ ಒಳ್ಳೆ ಫ್ರೆಂಡ್ಶಿಪ್ ಹೊಟ್ಟೋಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಆ ಥರ್ಡ್ ಪಾರ್ಟಿ ಸಿಚುವೇಶನ್ ಮರೆಯಕ್ ಟ್ರೈ ಮಾಡ್ತಿದ್ದಾರೆ. ಆ ಥರ್ಡ್ ಪಾರ್ಟಿ ನೆನಪುಗಳು ತುಂಬಾ ಇದೆ ಅವ್ರಿಗೆ, ಅವ್ರದ್ದು ಏನ್ ಪರ್ಸನ್ ಇದ್ರು ಅವ್ರದ್ದು. ಸೊ ನಿಮ್ ಕಡೆ ಬರಕ್ ಇಷ್ಟ, ಫೀಲಿಂಗ್ಸ್ ಇದೆ. ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಸೊಸೈಟಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅವ್ರ ಗೋಲ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ, ಈ ಫೀಲಿಂಗ್ಸ್ನೆಲ್ಲ ಮುಚ್ಚ ಹಾಕಿ ಫ್ರೆಂಡ್ಶಿಪ್ ಅಲ್ಲಿ ಇದ್ರೆ ನಾನು ಚೆನ್ನಾಗಿರ್ತೀನಲ್ವಾ ಅಂತ ಅನ್ಕೋತಿದ್ದಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಗೆ ಸ್ವಲ್ಪ ಆದ್ರೂ ಈ ಫೈಲ್ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕೃಷ್ಣಂ ಒಂದೇ ಜಗದ್ಗುರು. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಪೈಲ್ 2. ಓಕೆನಾ? ನಿಮ್ಮ ಬೆಸ್ಟ್ ಫ್ರೆಂಡ್ ನ
ಥಾಟ್ಸ್ ಏನಿದೆ ನೋಡೋಣ. ಅವ್ರು ಇನ್ನ ಫ್ರೆಂಡ್ಶಿಪ್ ಅಲ್ಲೇ ಇದ್ದಾರಾ ಅಥವಾ ನಿಮ್ ಮೇಲೆ ಲವ್ ಫೀಲಿಂಗ್ಸ್ ಇದೆಯಾ ನೋಡೋಣ. ಓಕೆನಾ? ಶಿಫ್ಟ್ ಆಗ್ತಿದ್ಯಾ ಅವ್ರ ಫೀಲಿಂಗ್ಸ್ ಅಂತ ನೋಡೋಣ. ಓಕೆನಾ? ಫೈಲ್ ಟು ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಅವರ ಪರ್ಸನ್ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಅವರ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ. ಸೆವೆನ್ ಆಫ್ ವಾಂಡ್ಸ್ ಬಂದಿದೆ, ಫೋರ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಓಕೆ, ಏಸ್ ಆಫ್ ಪೆಂಟಿಕಲ್ಸ್, ಓಕೆ, ಕಿಂಗ್ ಆಫ್ ವಾಂಡ್ಸ್. ಗೈಸ್ ಅವರು ಈ ಸಿಚುವೇಶನ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ, ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಅವರು ಪ್ರೀತಿ ಮತ್ತೆ ಫ್ರೆಂಡ್ಶಿಪ್ ಮಧ್ಯೆ ಬೌಂಡ್ರಿ ಹಾಕಿದ್ದಾರೆ. ಫ್ರೆಂಡ್ಶಿಪ್ ಅಲ್ಲೇ ಇರ್ಲಿ, ಅವ್ರಿಗೆ ಎಷ್ಟೇ ಫೈರ್ ಎನರ್ಜಿ ನಿಮ್ ಮೇಲೆ ಫೀಲ್ ಆದ್ರೂ ಅವರು ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಅದನ್ನ ದಾಟಿ ಬರಲ್ಲ. ಫ್ರೆಂಡ್ಶಿಪ್ ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲೇ ಇರ್ಬೇಕು ಅಂತ ಬೌಂಡ್ರೀಸ್ ತುಂಬಾ ಹಾಕೋಬಿಟ್ಟಿದ್ದಾರೆ. ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಆ ಬೌಂಡ್ರಿ ದಾಟಿ ಕ್ರಾಸ್ ಆಗಿ ಬಂದ್ರೆ ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ ಇದೆ ಅವ್ರಿಗೆ. ಸೊ ಬೌಂಡ್ರೀಸ್ ಹಾಕೊಂಡು ಬೆಸ್ಟ್ ಫ್ರೆಂಡ್ ಸರ್ಕಲ್ ಅಲ್ಲೇ ಇದ್ದಾರೆ. ತುಂಬಾ ಎಮೋಷನ್ಸ್ ಇದ್ರೂನು, ಅವ್ರಿಗೆ ಬೇರೆ ಚಾಯ್ಸಸ್ ಇದ್ರೂನು ಅವರು ಯಾವ್ದನ್ನು ಎಕ್ಸೆಪ್ಟ್ ಮಾಡ್ಕೋತಿಲ್ಲ, ರಿಫ್ಯೂಸ್ ಮಾಡ್ತಿದ್ದಾರೆ. ಯಾವ ರಿಲೇಶನ್ಶಿಪ್ನು ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ಅವ್ರು ಯಾವ್ದನ್ನು ಎಕ್ಸೆಪ್ಟ್ ಮಾಡ್ಕೋತಿಲ್ಲ, ನಿಮ್ದನ್ನು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಅವ್ರೇನೋ ಬೇಜಾರಲ್ಲಿ ಇದ್ದಾರೆ. ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ, ಆ ಬೇಜಾರಲ್ಲಿ ಇದ್ದಾರೆ. ಸೊ ಅವ್ರಿಗೀಗ ಪ್ರೀತಿ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಗೈಸ್. ಅವ್ರು ಯಾರ ಕಪ್ನ ತಗೋತಾ ಇಲ್ಲ. ಅವ್ರು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ. ಮನಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರ ಕೆರಿಯರ್ ಅನ್ಪ್ರೆಡಿಕ್ಟ್ ಅಂದ್ರೆ ಫ್ಯೂಚರ್ ಕಾಣಿಸ್ತಿಲ್ಲ ಅವ್ರ ಕೆರಿಯರ್ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಆಪರ್ಚುನಿಟೀಸ್ ಅವ್ರು ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೆ ಈಗ ಪ್ರೀತಿ ಅದ್ರ ಮೇಲೆಲ್ಲ ಪ್ರೀತಿ ಕೊಡಕ್ ಅವ್ರಿಗೆ ಟೈಮ್ ಇಲ್ಲ. ನಿಮ್ ಕಪ್ಪನ್ನ ಅವ್ರು ಇಸ್ಕೊಂಡಿಲ್ಲ ನೋಡಿ. ಅವ್ರಿಗೆ ನೀವ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ನೋಡಿ. ಇಷ್ಟು ಜನದ ಮಧ್ಯೆ ನೀವು ತುಂಬಾ ಇಂಪಾರ್ಟೆಂಟು. ಅವ್ರು ನಿಮ್ ಬಗ್ಗೆ ಯೋಚನೆನೂ ಮಾಡ್ತಿದ್ದಾರೆ, ಆದ್ರೆ ಎಕ್ಸೆಪ್ಟ್ ಮಾಡಲ್ಲ ಗೈಸ್. ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಈಗ್ಲೇ ಬೇಡ ಅಂತ ಅನ್ಸಿದೆ ಅವ್ರಿಗೆ, ಫ್ರೆಂಡ್ಶಿಪ್ ಅಲ್ಲೇ ಇರ್ಲಿ ಅಂತ ಅನ್ಸಿದೆ. ಅವ್ರು ತುಂಬಾ ಗೋಲ್ ಓರಿಯೆಂಟೆಡ್. ನಾನು ಏನ್ ಹೇಳ್ದೆ, ಅವ್ರ ಕೆರಿಯರ್ ಓರಿಯೆಂಟೆಡ್ ಗೋಲ್. ಅವ್ರ ಗೋಲ್ ನ ರೀಚ್ ಆಗ್ಬೇಕು, ಅದಕ್ಕೆ ಅವ್ರು ತುಂಬಾ ಡೆಡಿಕೇಟೆಡ್ ಆಗಿದ್ದಾರೆ. ಅವ್ರು ಯಾವ್ದಾದ್ರು ರಿಲೇಶನ್ಶಿಪ್ ಹೋದ್ರೆ ಡೀಪ್ ಆಗಿ ಕಮಿಟ್ ಆಗ್ತಾರೆ, ಖಂಡಿತ ಆಗ್ತಾರೆ. ಬಟ್ ತುಂಬಾ ಯೋಚನೆ ಮಾಡಿ ಕರೆಕ್ಟ್ ಟೈಮಿಗೆ ಮಾತ್ರ ಬರೋದು. ಅವ್ರ ಗೋಲ್ ರೀಚ್ ಆದ್ಮೇಲೆ ಬರಲ್ಲ, ಅದಕ್ಕಿಂತ ಮುಂಚೆ ಬರಲ್ಲ. ಅವ್ರು ತುಂಬಾ ಡೆಡಿಕೇಟೆಡ್ ಇದ್ದಾರೆ ಅವ್ರ ಕೆರಿಯರ್ ಬಗ್ಗೆ ಮತ್ತೆ ಫೈನಾನ್ಸಸ್ ಬಗ್ಗೆ. ಅವ್ರ ಫಸ್ಟ್ ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ಈಗ ಅವ್ರ ಪ್ರೀತಿಗೆಲ್ಲ ಅವ್ರ ಹತ್ರ ಟೈಮ್ ಇಲ್ಲ. ಸೊ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಓಕೆನಾ? ತುಂಬಾ ಯೋಚನೆ ಮಾಡ್ತಾರೆ ಅವ್ರು ಏನಕ್ಕಾರು ಇನ್ವೆಸ್ಟ್ ಮಾಡ್ಬೇಕಂದ್ರೆ. ಸೊ ಅವರು ಅಷ್ಟು ಬೇಗ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಗೈಸ್. ತುಂಬಾ ಪ್ರಾಕ್ಟಿಕಲ್ ಪರ್ಸನ್ ನಿಮ್ ವ್ಯಕ್ತಿ. ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಲೈಫ್ನ. ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ನೋಡಿ, ಪೆಂಟೆಕಲ್ಸೇ ಬರ್ತಿದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ದುಡ್ಡು ಸಂಪಾದನೆ ಮಾಡಿ ಲೈಫು ಅವ್ರ ಕೆರಿಯರು ಎಲ್ಲ ಸ್ಟೇಬಲ್ ಆದ್ಮೇಲೆ ಒಳ್ಳೆ ಲೈಫ್ ಕಟ್ಕೋಬೇಕು. ಅಲ್ಲಿವರೆಗೂ ಇದೆಲ್ಲ ಬೇಡ ಅಂತ ಅನ್ಕೋತಾ ಇದ್ದಾರೆ. ಅದಕ್ಕೆ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲೇ ಇರೋದು. ಅವ್ರಿಗೆ ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು, ಕೆರಿಯರ್ ಅಲ್ಲಿ ಸ್ಟೆಬಿಲಿಟಿ ಬೇಕು. ಸೊ ದೇ ಆರ್ ವೇಟಿಂಗ್. ಅವ್ರಿಗೆ ಸ್ಟ್ರಾಂಗ್ ಫೌಂಡೇಶನ್ ಬೇಕು. ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಎಂಟ್ರಿ ಆದ್ರೆ ಮುಗೀತು. ಅವ್ರು ಅದಕ್ಕೇನೆ ಫುಲ್ ಡೆಡಿಕೇಟೆಡ್ ಆಗಿರ್ತಾರೆ. ಸೊ ತುಂಬಾ ಯೋಚನೆ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ. ಏನಾದ್ರು ಲೈಫಲ್ಲಿ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಡಿಲೇ ಮಾಡ್ತಾರೆ. ಯಾಕಂದ್ರೆ ನಿಧಾನಕ್ಕೆ ಅವರು ಇನ್ವೆಸ್ಟ್ ಮಾಡೋದು ಯಾವ್ದಾದ್ರು ಕನೆಕ್ಷನ್ಗೆ ಎಂಟ್ರಿ ಕೊಡ್ಬೇಕಂದ್ರೆ. ಯಾಕಂದ್ರೆ ಅವ್ರು ಒಂದ್ಸರಿ ಯಾವ್ದಾದ್ರು ಕನೆಕ್ಷನ್ಗೆ ಎಂಟ್ರಿ ಕೊಟ್ರೆ ಅವ್ರು ಅದರಿಂದ ಆಚೆ ಬರೋ ಮಾತೇ ಇಲ್ಲ. ಮತ್ತೆ ತುಂಬಾ ಪ್ರಾಕ್ಟಿಕಲ್ ಪರ್ಸನ್. ಲೈಫ್ ನ ಪ್ರಾಕ್ಟಿಕಲ್ ಆಗಿ ತುಂಬಾ ನೋಡ್ತಾರೆ ಅವರು. ತುಂಬಾ ಪ್ರಾಕ್ಟಿಕಲ್ ಪರ್ಸನ್. ಈಗ ಈ ಕೆಲಸ ಮಾಡಿ ನಾನು ಇಷ್ಟು ಅರ್ನ್ ಮಾಡಿದ್ರೆ ಈಗ ಮಾಡ್ಬೋದು,
ಈ ತರ ಮನೆ ಕಟ್ಬೋದು, ನನ್ನ ಲೈಫ್ ಹೀಗಿರುತ್ತೆ ಅಂತ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅವರು. ಮತ್ತೆ ತುಂಬಾ ಫೈನಾನ್ಷಿಯಲ್ ಓರಿಯೆಂಟೆಡ್ ಅವರು. ಈಗ ಇದಕ್ಕೆಲ್ಲ ಟೈಮ್ ವೇಸ್ಟ್ ಅಂತ ಅನ್ಕೋತಿದಾರೆ ಅವ್ರು, ಪ್ರೀತಿ ಎಲ್ಲ. ಓಕೆನಾ? ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ, ತುಂಬಾ ಬ್ರಿಲಿಯಂಟ್ ಇದಾರೆ, ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಅನ್ಸುತ್ತೆ ನಿಮ್ ಬೆಸ್ಟ್ ಫ್ರೆಂಡ್. ಓಕೆನಾ? ತುಂಬಾ ಬೇಗ ಕೋಪ ಮಾಡ್ಕೋತಾರೆ ಅನ್ಸುತ್ತೆ. ನಿಮ್ ಜೊತೆ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಮತ್ತೆ ಡೀಪ್ ಆಗಿ ಅಟ್ಯಾಚ್ ಆಗಿದ್ದಾರೆ ನಿಮ್ ಮೇಲೆ. ಓಕೆನಾ? ರೊಮ್ಯಾಂಟಿಕ್ ಫೀಲಿಂಗ್ಸ್ ಬಂದಿದೆ ನಿಮ್ ಮೇಲೆ, ತುಂಬಾ ನಿಮ್ನ ಪ್ರೀತಿ ಮಾಡ್ತಾರೆ ಒಳಗೊಳಗೆ, ಬಟ್ ಬೌಂಡ್ರೀಸ್ ಹಾಕೋಬಿಟ್ಟಿದ್ದಾರೆ. ಫಸ್ಟ್ ಗೋಲ್, ಆಮೇಲೆ ನೆಕ್ಸ್ಟ್ ಎಲ್ಲ ಆಮೇಲೆ ನೋಡೋಣ. ಈಗ್ಲೇ ಸಡನ್ ಡಿಸಿಷನ್ ಅವ್ರು ಯಾವ ವಿಷಯದಲ್ಲಿ ನಿಮ್ ಎಕ್ಸೆಪ್ಟ್ ಮಾಡಲ್ಲ ಗೈಸ್. ನೀವು ಹೇಳಿದ್ರು ಅವ್ರು ಈಗ ಎಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ಅವ್ರ ಲೈಫಲ್ಲಿ ಅವ್ರಿಗೆ ಫೈನಾನ್ಸ್, ಕೆರಿಯರ್, ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ತುಂಬಾ ಬ್ರಿಲಿಯಂಟ್ ಇದಾರೆ, ಮತ್ತೆ ತುಂಬಾ ಮೆಚೋರ್ಡ್ ಇದಾರೆ. ಪ್ರೀತಿಗೆಲ್ಲ ಅವ್ರಿಗೆ ಟೈಮ್ ಇಲ್ಲ ಅನ್ಸುತ್ತೆ ಗೈಸ್. ಅದಕ್ಕೆ ಅವ್ರ ಬೌಂಡ್ರೀಸ್, ತುಂಬಾ ಚಾಯ್ಸಸ್ ಇದೆ, ನೀವ್ ಅಲ್ದೇ ಚಾಯ್ಸಸ್ ಇದೆ, ಸೊ ಬೌಂಡ್ರೀಸ್ ಹಾಕೋಬಿಟ್ಟಿದ್ದಾರೆ. ಬಟ್ ನೀವ್ ಅವ್ರಿಗೆ ಸ್ಪೆಷಲ್, ಯು ಆರ್ ಎ ಬೆಸ್ಟ್ ಫ್ರೆಂಡ್, ಯು ಆರ್ ಸ್ಪೆಷಲ್. ಫೀಲಿಂಗ್ಸ್ ಬಂದಿದೆ ನಿಮ್ ಮೇಲೆ, ಬಟ್ ಈಗ ಬೇಡ ಅವ್ರಿಗಷ್ಟೇ ಆ ಫೀಲಿಂಗ್ಸ್. ಅವ್ರು ನಿಮ್ ಜೊತೆ ಲಾಯಲ್ ಆಗಿರ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ, ಸೊ ಆ ಫೀಲಿಂಗ್ಸ್ ನ ಮುಚ್ಚ ಹಾಕಿದ್ದಾರೆ. ಯಾಕಂದ್ರೆ ಅವ್ರು ತುಂಬಾ ಮೆಚೂರ್ಡ್, ತುಂಬಾ ಪ್ಯಾಷನೇಟ್ ಎನರ್ಜಿ ಇದ್ರೂನು ಅದನ್ನ ಫ್ರೆಂಡ್ಶಿಪ್ ಅಥವಾ ಅವ್ರ ಕೆರಿಯರ್ ಗೋಲ್ಸ್ ಇಂದ ಮುಚ್ಚ ಹಾಕಿದ್ದಾರೆ. ಅವ್ರ ಕೆರಿಯರ್ ತುಂಬಾ ಇಂಪಾರ್ಟೆಂಟ್ ಈ ಟೈಮಲ್ಲಿ, ಅವ್ರು ಎಕ್ಸೆಪ್ಟ್ ಮಾಡಲ್ಲ ಗೈಸ್. ಅವ್ರ ಫೀಲಿಂಗ್ಸ್ ಇದ್ರೂನು ಎಲ್ಲೋ ಚಿಕ್ಕ ಪುಟ್ಟ ಬಂದ್ ಹೋಗಿದ್ರು ಫೀಲಿಂಗ್ಸ್, ಅವ್ರ ಫ್ರೆಂಡ್ಶಿಪ್ ಎಲ್ಲ ಇರಕ್ಕೆ ಇಷ್ಟಪಡ್ತಾರೆ. ಇನ್ನೊಂದಷ್ಟು ಮೆಸೇಜ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಫೀಲಿಂಗ್ಸ್ ಅಂತೂ ಇದೆ ಗೈಸ್, ಬಟ್ ಅವ್ರಿಗೆ ಸ್ಟೇಬಲ್ ಲೈಫ್ ಬೇಕು ಫಸ್ಟ್, ಆಮೇಲೆ ಲವ್ ಎಲ್ಲ ಅಂತ ಅನ್ಕೋತಾ ಇದ್ದಾರೆ. ಯೂನಿವರ್ಸ್ ಫೈಲ್ ಟು ಇನ್ನೊಂದಷ್ಟು ಮೆಸೇಜ್ ಕೊಡಿ. ದಿ ಮೆಜಿಷಿಯನ್. ಓಕೆ, ತುಂಬಾ ಕೆರಿಯರ್ ಓರಿಯೆಂಟೆಡ್ ಸ್ಟಾರ್ ಕಾರ್ಡ್ ಬಂದಿದೆ. ತುಂಬಾ ಫ್ರೆಂಡ್ಸ್ ಇದಾರೆ ಅವರಿಗೆ, ತುಂಬಾ ಕಮಾಂಡಿಂಗ್ ಇದಾರೆ. ನೋಡಿ ಪೆಂಟಕಲ್ಸ್, ಮತ್ತೆ ಪೆಂಟಕಲ್ಸ್ ಬಂತು ಗೈಸ್. ಏನ್ ಗೊತ್ತಾ, ಅವ್ರಿಗೆ ಅವ್ರ ಕೆರಿಯರ್ ಅಲ್ಲಿ ಸ್ಟಾರ್ ತರ ಮಿಂಚ್ಬೇಕು. ಅವ್ರಿಗೆ ತುಂಬಾ ಕನ್ಸುಗಳಿದೆ ಅವ್ರ ಲೈಫಲ್ಲಿ, ಅದನ್ನ ರೀಚ್ ಆಗ್ಬೇಕು ಅವರು. ಅವರು ನಕ್ಷತ್ರದಷ್ಟು ಫೇಮಸ್ ಆಗ್ಬೇಕು, ಅರ್ನ್ ಮಾಡ್ಬೇಕು, ರೀಚ್ ಆಗ್ಬೇಕು, ಆ ಲೆವೆಲ್ಗೆ ರೀಚ್ ಆಗ್ಬೇಕು ಲೈಫಲ್ಲಿ ಅಂತ ತುಂಬಾ ಅನ್ಕೊಂಡಿರೋ ವ್ಯಕ್ತಿ. ಓಕೆನಾ? ತುಂಬಾ ಸ್ಮಾರ್ಟ್ ವ್ಯಕ್ತಿ, ತುಂಬಾ ಎಜುಕೇಟೆಡ್ ವ್ಯಕ್ತಿ, ಒಳ್ಳೆ ಎಜುಕೇಶನ್ ಆಗಿದೆ. ಅವ್ರಿಗೆ ಕೆರಿಯರ್ ಅಲ್ಲಿ ಸಕ್ಸಸ್ ಬೇಕು, ಸಕ್ಸಸ್ ಸಾಧಿಸ್ತಾರೆ ಅವರು. ಓಕೆನಾ? ತುಂಬಾ ಪವರ್ಫುಲ್ ಇದ್ದಾರೆ ನಿಮ್ ವ್ಯಕ್ತಿ. ಅವರು ಸ್ಟಾರ್ ಎಷ್ಟು ಫೇಮಸ್ ಆಗ್ಬೇಕು ಲೈಫಲ್ಲಿ, ಸಕ್ಸಸ್ ಸಿಗ್ಬೇಕು, ಅವ್ರು ಅನ್ಕೊಂಡಂಗೆ ಲೈಫಲ್ಲಿ ಇರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಆ ಟೈಮ್ ಬರೋವರೆಗೂ ಆ ಎಮೋಷನ್ಸ್ ನ ಯಾರಿಗೂ ಅವರು ಹೇಳ್ಕೊಳಲ್ಲ. ಯಾರ ಮೇಲೆ ಅವ್ರಿಗೆ ಎಮೋಷನ್ಸ್ ಇರ್ಬೇಕು ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರ ತಲೆಯಲ್ಲಿರೋದು ಬರೀ ಸಕ್ಸಸ್ ಅಷ್ಟೇ. ತುಂಬಾ ಸ್ಲೋ ಮೂಮೆಂಟ್ ಇದೆ ಪ್ರೀತಿ ಬಗ್ಗೆ ಅವ್ರಿಗೆ. ಅವ್ರಿಗಿನ್ನೂ ಮೆಂಟಲಿ ಕ್ಲಾರಿಟಿ ಇಲ್ಲ ಪ್ರೀತಿ ಬಗ್ಗೆ. ಅವ್ರಿಗೇನು ಅವ್ರ ಲೈಫಲ್ಲಿ ಒಳ್ಳೆ ಜಾಬ್ ತಗೋಬೇಕು, ನೀಟಾಗಿ ಸೆಟ್ಲ್ ಆಗ್ಬೇಕು, ಸ್ಟಾರ್ ತರ ಮಿಂಚ್ಬೇಕು, ಫೇಮಸ್ ಆಗ್ಬೇಕು, ಅವ್ರ ವಿಶ್ ತುಂಬಾ ಇದೆ ಅವ್ರ ಲೈಫಲ್ಲಿ ಸಕ್ಸಸ್ ಬಗ್ಗೆ. ಸೊ ಪ್ರೀತಿ ಅಂದ್ರೆ ಅವ್ರಿಗೆ ಬಂದಿರ್ಬೋದು ಸ್ವಲ್ಪ ಅಲ್ಪ ಸ್ವಲ್ಪ ಫೀಲಿಂಗ್ಸ್, ಬಟ್ ಇದ್ರ ಮುಂದೆ ಅವ್ರಿಗೆ ಅದೇನು ಇಲ್ಲ. ಅವ್ರ ಪ್ರೀತಿನ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ ನಿಮ್ಮನ್ನ, ಇಲ್ಲ ಅಂತ ಅಲ್ಲ. ಆದ್ರೆ ಅವ್ರಿಗೆ ಫಸ್ಟ್ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ತುಂಬಾ ಇದೆ, ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ನೋಡಿ ಇಲ್ಲೂ ಪೆಂಟಕಲ್ಸ್. ತುಂಬಾ ಫ್ರೆಂಡ್ಸ್ ಇದಾರೆ,
ಅವ್ರ ಜಾಬು ಟೀಮ್ ವರ್ಕ್ ಜಾಬ್ ಅಲ್ಲಿ ಇರ್ಬೋದು, ಅವರು ಡಿಸೈನರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಫೈನಾನ್ಷಿಯಲ್ ಅಡ್ವೈಸರ್ ಇರ್ಬೋದು, ಓಕೆನಾ, ಹೆಲ್ತ್ ಫೀಲ್ಡ್ ಅಲ್ಲಿ ಇರ್ಬೋದು. ಅವ್ರು ತುಂಬಾ ಡೆಡಿಕೇಟೆಡ್ ಇದ್ದಾರೆ. ಅವರ ಡ್ಯೂಟಿ, ಅವರ ವರ್ಕ್, ಅದ್ರ ಬಗ್ಗೆ ತುಂಬಾ ಡೆಡಿಕೇಟೆಡ್ ಇದ್ದಾರೆ. ಅವ್ರಿಗೆ ವರ್ಕ್ ಫಸ್ಟ್, ಆಮೇಲೆ ಎಲ್ಲ. ತುಂಬಾ ಡೆಡಿಕೇಟೆಡ್. ಅವ್ರಿಗೆ ಏನ್ ಬೇಕು, ಸಕ್ಸಸ್, ಸ್ಟಾರ್, ಇಲ್ಲಿಗೆ ರೀಚ್ ಆಗ್ಬೇಕು ಅವರು. ಅವ್ರು ಯಾವ ಫೀಲ್ಡ್ ಅಲ್ಲಿ ಇದ್ದಾರೆ, ಇಲ್ಲಿಗೆ ರೀಚ್ ಆಗ್ಬೇಕು, ಆ ತರ ಇಷ್ಟ ಅವ್ರಿಗೆ. ತುಂಬಾ ಪ್ರಾಕ್ಟಿಕಲ್ ಪರ್ಸನ್ ಗೈಸ್, ಅದೇ ಬರ್ತಾ ಇದೆ ಮತ್ತೆ, ವೆರಿ ಪ್ರಾಕ್ಟಿಕಲ್ ಪರ್ಸನ್. ತುಂಬಾ ಕಮಾಂಡಿಂಗ್ ಇದ್ದಾರೆ. ಮತ್ತೆ ಅವರ ಬಿಸ್ನೆಸ್, ಅವ್ರ ವರ್ಕ್ ಅಲ್ಲಿ ಏನಿದೆ, ತುಂಬಾ ಒಳ್ಳೊಳ್ಳೆ ಡೀಲಿಂಗ್ಸ್ ಮಾಡ್ಕೋತಾರ ಅವ್ರು. ಸ್ಟೇಬಲ್ ಕೆರಿಯರ್, ಮತ್ತೆ ಅದೇ ಬಂದ್ ನೋಡಿ, ಅವ್ರ ಕೆರಿಯರ್ ಅಲ್ಲಿ ಫಸ್ಟ್ ಸ್ಟೇಬಲ್ ಆಗ್ಬೇಕು ಅವ್ರು ಲೈಫಲ್ಲಿ. ಅವ್ರಿಗೆ ಬೇರೆದೆಲ್ಲ ಟೈಮೇ ಇಲ್ಲ. ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಕ್ಲಿಯರ್ ಆಗಿ ಕಮ್ಯುನಿಕೇಶನ್ ನಿಮ್ ಜೊತೆ ಮಾಡ್ತಾರೆ ನೋಡಿ. ಇಲ್ಲೂ ಪೆಂಟಕಲ್ಸ್ ಎನರ್ಜಿ. ಅವ್ರಿಗೆ ದುಡ್ಡು ಬಂದ್ರೆ ಫ್ಯಾಮಿಲಿ ಅದಾಗಿದ್ದದೇ ಆಗುತ್ತೆ, ಸಕ್ಸಸ್ ಅದಾಗಿದ್ದದೇ ಸಿಗುತ್ತೆ, ಸ್ಟೇಟಸ್, ಒಳ್ಳೆ ಸ್ಟೇಟಸ್ ರೀಚ್ ಆಗ್ಬೇಕು, ಒಳ್ಳೆ ಸಕ್ಸಸ್ ಸಿಗ್ಬೇಕು, ಮತ್ತೆ ಬಿಸ್ನೆಸ್ ಮಾಡ್ಬೇಕು, ಅವ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಸಿಗ್ಬೇಕು, ಮತ್ತೆ ಈಗಿರೋ ಜಾಬ್ಗಿಂತ ಇನ್ನೂ ಒಳ್ಳೆ ಜಾಬ್ ತಗೋಬೇಕು. ಅದ್ ತಗೊಂಡ್ರೆ ಫ್ಯಾಮಿಲಿ ಲೈಫ್ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ ಅನ್ನೋ ತರ ವ್ಯಕ್ತಿ. ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ. ಪ್ರೀತಿ ಅಂದ್ರೆ ರೆಸ್ಪೆಕ್ಟ್ ಇದೆ, ಬಟ್ ಅವರ ಕೆರಿಯರು, ಅವರ ಪ್ರೊಫೆಷನ್ಗಿಂತ ದೊಡ್ಡದಲ್ಲ ಪ್ರೀತಿ. ಈಗ ಅವ್ರಿಗೆ ಟೈಮು ಇಲ್ಲ ಪ್ರೀತಿ ಅದೆಲ್ಲ. ಸೊ ಫ್ರೆಂಡ್ ಸರ್ಕಲ್ ಅಲ್ಲೇ ಎಂತ ಫೀಲಿಂಗ್ಸ್ ಬಂದ್ರು ಫ್ರೆಂಡ್ ಸರ್ಕಲ್ ಅಲ್ಲೇ ನಿಮ್ನ ಇರಿಸ್ತಾರೆ ಗೈಸ್. ಯಾಕಂದ್ರೆ ತುಂಬಾ ಪ್ರಾಕ್ಟಿಕಲ್. ಲೈಫ್ ಹಿಂಗೆ ಇರ್ಬೇಕಂತ ಅನ್ಕೊಂಡಿದ್ದಾರೆ. ತುಂಬಾ ಎಥಿಕ್ಸ್ ಇಟ್ಕೊಂಡಿದ್ದಾರೆ. ಅವ್ರ ಲೈಫಲ್ಲಿ ಒಂದ್ ಒಳ್ಳೆ ಸಕ್ಸಸ್, ಒಂದ್ ಒಳ್ಳೆ ಸ್ಟೆಬಿಲಿಟಿ ಸಿಗೋವರ್ಗುನು, ಅವ್ರ ವಿಶ್ ಫುಲ್ಫಿಲ್ ಆಗೋವರ್ಗುನು ಈ ಲವ್ ಆತರ ಎಲ್ಲ ತಿರ್ಗೂ ನೋಡಲ್ಲ. ಓಕೆನಾ. ನಿಮ್ಮ ಪರ್ಸನ್ ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಕೊಂಡಿದ್ರೆ, ಪ್ರೀತಿ ಅನ್ನೋ ಭಾವನೆ ಅವ್ರಿಗೆ ಅಲ್ಪ ಸ್ವಲ್ಪ ಬಂದಾಗ ಏನ್ ಹೇಳ್ತಿದ್ರು ಅಂತ ನೋಡೋಣ. ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಗೈಸ್ ಅವರು. ನಿಮ್ ಬಗ್ಗೆ ಯೋಚನೆ ಮಾಡದೆ ಅವ್ರಿಗೆ ಇರಕ್ಕಾಗಲ್ಲ. ಇಂಥ ಬಿಸಿ ಟೈಮಲ್ಲೂ ನಿಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ಪ್ರತಿದಿನ ನಿಮ್ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹೇಳ್ಕೊಳಲ್ಲ, ಆದ್ರೆ ಹೇಳ್ಕೊಳಲ್ಲ. ಅವ್ರಿಗೆ ನೋಡಿ, ಇದೆಲ್ಲ ಅವ್ರು ಸಕ್ಸಸ್ ಎಲ್ಲ ಸಿಕ್ಕಿ ಅವ್ರು ಫುಲ್ ಸೆಟಲ್ ಆದ್ಮೇಲೆ ಲೈಫಲ್ಲಿ ಯಾರನ್ನಾರು ಚೂಸ್ ಮಾಡ್ಬೇಕು ಅನ್ನೋ ಆಪ್ಷನ್ ಬಂದ್ರೆ ನಿಮ್ನೆ ಚೂಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ. ಓಕೆನಾ. ಅವರು ನಿಮ್ಮ ತೊಡೆ ಮೇಲೆ ಮಲ್ಕೋಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಅವ್ರಿಗೆ ತುಂಬಾ ಬೇಜಾರಾದಾಗ, ತುಂಬಾ ಖುಷಿ ಆದಾಗ ಮೋಸ್ಟ್ಲಿ ನಿಮ್ಮ ಹತ್ರನೇ ಫಸ್ಟ್ ಬಂದು ಹೇಳ್ಕೊತಾರೆ ಅನ್ಸುತ್ತೆ. ನಿಮ್ಮನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಗೈಸ್. ಆತರ ಏನಾದ್ರು ಚೂಸಿಂಗ್ ಆಪರ್ಚುನಿಟಿ ಸಿಕ್ಕರೆ ನಿಮ್ನೆ ಚೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ವಾವ್. ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಆದ್ರೂ ನಿಮ್ ಮೇಲೆ ಎಮೋಷನಲ್ ಫೀಲಿಂಗ್ಸ್ ಇದೆ. ಅವ್ರಿಗೆ ಅದು ಒಳ್ಳೇದೇ ಅಲ್ವಾ ಗೈಸ್. ಯಾವಾಗ ಅರ್ನ್ ಮಾಡ್ಬೇಕು, ಯಾವಾಗ ಸೆಟ್ಲ್ ಆಗ್ಬೇಕು ಅವಾಗ ಆಗ್ಬೇಕು, ಅದವ್ರ ತಲೆಯಲ್ಲಿ ತುಂಬಾ ಇದೆ. ಅವಾಗ ಲೈಫ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಮುಂದೆ ಚೂಸ್ ಮಾಡೋ ಆಪರ್ಚುನಿಟಿ ಬಂದ್ರೆ ನಿಮ್ನ ಚೂಸ್ ಮಾಡಬಹುದು ಅಂತ ಅನ್ಕೋತಾ ಇದ್ದೆ. ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಫೀಲಿಂಗ್ಸ್ ಬಂದಿದೆ, ಆದ್ರೆ ಅದನ್ನ ಸ್ಯಾಬೋಟೇಜ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ ಅದನ್ನ. ಫ್ರೆಂಡ್ಶಿಪ್ ಅಲ್ಲೇ ಇರ್ಲಿ ಅಂತ ಆ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಕಟ್ ಮಾಡಿದ್ದಾರೆ ಆ ಫೀಲಿಂಗ್. ನೋಡಿ, ನಿಮ್ ಪಿಕ್ಚರ್ಸ್ ನೋಡ್ತಾರೆ, ನಿಮ್ನ ಮಿಸ್ ಮಾಡ್ತಾರೆ, ನಿಮ್ ಜೊತೆ ಕಳ್ದಿರೋ ಕ್ಷಣಗಳನ್ನ ತುಂಬಾ ನೆನ್ಸ್ಕೋತಾರೆ ಅವರು ಗೈಸ್. ಎಂತ ಬ್ಯುಸಿ ಇದ್ರು ನೆನ್ಸ್ಕೋತಾರೆ ನಿಮ್ ಜೊತೆ ಕಳ್ದಿದ್ ಕ್ಷಣ. ಓಕೆನಾ. ಅವ್ರಿಗೆ ಯಾರೋ ತುಂಬಾ ಮೋಸ ಮಾಡಿದ್ದಾರೆ ಮುಂಚೆ. ಅವರು ಸಪ್ರೇಷನ್, ಲಾಸ್, ಮತ್ತೆ ಯಾರನ್ನ ತುಂಬಾ ನಂಬಿದ್ರು ಅವ್ರು ಮೋಸ ಮಾಡಿದ್ದಾರೆ. ಸೊ ಯಾರನ್ನು ಬೇಗ ನಂಬಕ್ ಹೋಗಲ್ಲ ಅವ್ರು. ಬಟ್ ನಿಮ್ಮನ್ನ ನಂಬಿದ್ದಾರೆ.
ಅವ್ರಿಗೆ ತುಂಬಾ ವರ್ಕ್ ಪ್ಲೇಸ್ ಅಲ್ಲಿ ಕಾಂಪಿಟೇಷನ್ ಇರ್ಬೋದು. ಓಕೆನಾ? ಇನ್ನೊಬ್ರು ವ್ಯಕ್ತಿ ಕಾಂಪಿಟೇಷನ್ ಇರ್ಬೋದು. ಸೊ ಅವ್ರಿಗೆ ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅನ್ನೋದು ತುಂಬಾ ಇದೆ. ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಇಲ್ಲೇ ಇರ್ಬೋದು, ಕಾಂಪಿಟೇಷನ್ ಎನರ್ಜಿ ತುಂಬಾ ಕಾಣಿಸ್ತಾ ಇದೆ. ಅವ್ರ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಇವ್ರು ತುಂಬಾ ಪ್ರಾಕ್ಟಿಕಲ್ ಮತ್ತೆ ಕೆರಿಯರ್ ಓರಿಯೆಂಟ್ ಪರ್ಸನ್ ಇರೋದ್ರಿಂದ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೇಬೇಕು ಅಂತ ಫುಲ್ ಎಫರ್ಟ್. ನಿಮ್ಮ ಮೆಮೊರೀಸ್, ನಿಮ್ ಪಿಕ್ಚರ್ಸ್ ಎಲ್ಲ ಅವ್ರ ಹತ್ರ ಇದೆ, ಅದನ್ನ ನೆನ್ಸ್ಕೊತಾ ಇದಾರೆ. ಯಾರೋ ಮೋಸ ಮಾಡಿದ್ದಾರೆ ಅವ್ರಿಗೆ ಹಿಂದೆ ತುಂಬಾ. ಸೊ ಅವ್ರು ಯಾರನ್ನೂ ಅಷ್ಟ್ ನಂಬಲ್ಲ. ಆ ಕಾಂಪಿಟೇಷನ್ ಎನರ್ಜಿ ಅವ್ರು ಗೆಲ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಒಟ್ನಲ್ಲಿ ಸದ್ಯದ ಪರಿಸ್ಥಿತಿಲಿ ಅವರು ಬೆಸ್ಟ್ ಫ್ರೆಂಡ್ ಆಗಿ ಇರಕ್ ಇಷ್ಟಪಡ್ತಾರೆ. ಬೇರೆ ಫೀಲಿಂಗ್ಸ್ ಇದ್ರೂನು ಅವ್ರು ತೋರ್ಸ್ಕೊಳಲ್ಲ. ಅದನ್ನ ಕಟ್ ಮಾಡಾಗಿದೆ ಆ ಫೀಲಿಂಗ್ಸ್. ಓಕೆನಾ? ಅವ್ರು ನಿಮ್ಗೆ ಯಾವ್ದಾದ್ರು ಸಾಂಗ್ ಹೇಳ್ಬೇಕಿದ್ರೆ ಯಾವ ಸಾಂಗ್ ಹೇಳ್ತಾರೆ ಗೈಸ್? ಎಲ್ಲೆಲ್ಲಿ ನಾ ನೋಡಲಿ ನಿಮ್ಮದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆಯಿಡದೆ ಹಾರಿದೆ. ಗೈಸ್, ನಿಮ್ ಬಗ್ಗೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ ಅವ್ರಿಗೆ. ಯಾರೋ ಅವ್ರಿಗೆ ಮೋಸ ಮಾಡಿದಾಗ ನೀವ್ ಅವ್ರ ಲೈಫಲ್ಲಿ ಬಂದು ನೀವ್ ಅವ್ರ ಲೈಫಲ್ಲಿ ಬೆಳಗ್ತಾರ. ಎಲ್ ನೋಡಿದ್ರು ಅವ್ರಿಗೆ ನೀವೇ ಕಾಣಿಸ್ತೀರಾ. ನಿಮ್ ಬಿಟ್ರೆ ಅವ್ರಿಗೆ ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲ ಅನ್ಕೋತೀನಿ. ನಿಮ್ಮಷ್ಟು ಬೆಸ್ಟ್ ಫ್ರೆಂಡ್ ಯಾರು ಇಲ್ಲ ಅನ್ಕೋತೀನಿ. ನಿಮಗ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ ಸಾಂಗ್ ಫುಲ್ ನೋಡಿ, ನಿಮ್ಗೆ ಇನ್ನೊಂದಷ್ಟು ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಟ್ಸ್ ನಮ್ಮ ಒಂದೇ ಜಗತ್ತು.